ಪಾಕ್ಗೆ ಬುದ್ಧಿ ಕಲಿಸುವುದಕ್ಕೆ ತ್ರಿಮೂರ್ತಿಗಳ ಸಂಕಲ್ಪ. ಆಪರೇಷನ್ ಸಿಂಧೂರ್ಗೆ ದಿಲ್ಲಿಲಿ ರಣವ್ಯೂಹ. ಕೆಣಕಿ ಜಗಳಕ್ಕೆ ಬಂದ್ರೆ ಸರ್ವನಾಶ ಆಗುವುದು ಫಿಕ್ಸ್. ಇದುವೇ ಚದುರಂಗದ ಮೊದಲ ಸ್ಟೋರಿ. ಸಿಂಧೂರಕ್ಕೆ ಸಪ್ತಸೂತ್ರ. ಆಪರೇಷನ್ ಸಿಂಧೂರ ಇನ್ನೂ ಕೂಡ ನಿಂತಿಲ್ಲ. ಮೊದಲ ಹಂತದಲ್ಲಿ ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನದಲ್ಲಿನ ಉಗ್ರರ ಕ್ಯಾಂಪ್ಗಳನ್ನು ಧ್ವಂಸ ಮಾಡುವ ಕೆಲಸವನ್ನು ಭಾರತ ಮಾಡಿತು. ಎರಡನೇ ಸುತ್ತಿನಲ್ಲಿ ಪಾಕಿಸ್ತಾನದ ಒಳಗೆ ನುಗ್ಗಿ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಇದರ ನಡುವೆನೇ ಪಾಕಿಸ್ತಾನ ತನ್ನಲ್ಲೂ ಶಕ್ತಿ ಇದೆ ಅಂತೇಳಿ ಭಾರತದ ಕಡೆಗೆ 500 ಡ್ರೋನ್ಗಳನ್ನು ಹಾರಿಸಿದೆ. ಈಗ ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಪಾಠ ಕಲಿಸುವಂತಹ ತಯಾರಿ ಶುರುವಾಗಿದೆ. ಭಾರತ ಸಜ್ಜಾಗ್ತಾ ಇದೆ. ಪಾಕಿಸ್ತಾನವನ್ನು ಹಣಿಯೋದಕ್ಕೆ ಸಪ್ತ ಸೂತ್ರಗಳನ್ನು ರೆಡಿ ಮಾಡಲಾಗಿದೆ. ಪ್ರಧಾನಿ ಮೋದಿಯವರ ಸೂಚನೆಯಂತೆ ಪ್ರತಿಯೊಂದು ತಂಡವೂ ಕೂಡ ಇವತ್ತು ಸಭೆಯ ಮೇಲೆ ಸಭೆಯನ್ನು ನಡೆಸ್ತಾ ಇದೆ. ಯಾವ್ಯಾವ ಸ್ವರೂಪದಲ್ಲಿ ಯಾವ್ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನು ಬಡಿಬೇಕು ಅನ್ನುವಂತಹ ತಯಾರಿಗಳು ನಡೀತಾ ಇದ್ದಾವೆ. ಗಡಿಯಲ್ಲೂ ಗಡಿಯಾಚೆಗೂ ನುಗ್ಗಿ ಹೊಡೆಯೋದಕ್ಕೆ ನಾವು ರೆಡಿ ಅನ್ನುವಂಥದ್ದು ಈಗ ಸದ್ಯಕ್ಕೆ ಭಾರತ ತಯಾರಿ ಮಾಡ್ಕೊಂಡಿರ್ತಕ್ಕಂತಹ ರೀತಿ. ಗಡಿಯಲ್ಲೂ ಗಡಿಯಾಚೆಗೂ ಕೂಡ ನುಗ್ಗಿ ಹೊಡೆಯೋದಕ್ಕೆ ರೆಡಿಯಾಗಿದೆ ಈಗ ಭಾರತ. ಪಾಕಿಸ್ತಾನ ಒಂದು ರೀತಿಯಲ್ಲಿ ಒದೆ ತಿಂದ ನಂತರ ಒಮ್ಮೆ ಪ್ರತಿಕ್ರಿಯೆ ನೀಡುವಂತಹ ರೀತಿಯಲ್ಲಿ 500 ಡ್ರೋನ್ಗಳನ್ನು ಗೊತ್ತು ಗುರಿ ಇಲ್ಲದೆ ನೋಡಿ, ಅದರ ನಾವು ದೃಶ್ಯದಲ್ಲಿ ತೋರಿಸ್ತಾ ಇರೋದು ಲೈವ್ ಬಾಂಬ್ ಸ್ಫೋಟ ಕೂಡ ಗೊಂಡಿಲ್ಲ. ಅಂದರೆ ಪಾಕಿಸ್ತಾನ ತನ್ನ ಬಳಿಯಲ್ಲಿರುವಂತಹ ಅಸ್ತ್ರಗಳನ್ನು, ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರವನ್ನು ಸರಿಯಾದ ಸಮಯದಲ್ಲಿ ಬಳಸುವವನೇ ಧೀರ ಆಗ್ತಾನೆ, ಅವನೇ ಯುದ್ಧ ಗೆಲ್ಲುವಂಥದ್ದು ಅನ್ನೋದು ಯುದ್ಧದ ನಿಯಮಗಳು. ಆದರೆ ಬತ್ತಳಿಕೆಯಲ್ಲಿ ಬಾಣಗಳನ್ನು ತುಂಬಿಕೊಂಡು ಹೋದ ತಕ್ಷಣವೇ ಉತ್ತರ ಕುಮಾರ್ನ ಪೌರುಷದ ರೀತಿಯಲ್ಲಿ ಬತ್ತಳಿಕೆಯ ತುಂಬ ಬಾಣಗಳನ್ನು ತುಂಬಿ ರಥದ ತುಂಬ ಬಿಲ್ಲುಗಳನ್ನು ತುಂಬಿ ಹೋದಂತಹವನು ರಣರಂಗದಿಂದ ಓಡಿ ಹೋದ್ನಲ್ಲ, ಅಂಥ ಸ್ಥಿತಿಯಲ್ಲಿದೆ ಪಾಕಿಸ್ತಾನದ ಪರಿಸ್ಥಿತಿ ಈಗ ಸದ್ಯಕ್ಕೆ. ಪಾಕಿಸ್ತಾನ ಬಾಂಬ್ಗಳನ್ನು ಹಾಕೋದಕ್ಕೆ, ಡ್ರೋನ್ಗಳನ್ನು ಬಿಡೋದಕ್ಕೆ, ಕ್ಷಿಪಣಿಗಳನ್ನು ಉಡಾಯಿಸೋದಕ್ಕೆ, ಹೀಗೆ ತನ್ನ ಬಳಿಯಲ್ಲಿ ಏನೇನಿದೆ ಅದೆಲ್ಲವನ್ನು ಕೂಡ ಶೋಕೇಸ್ ಮಾಡುವಂತಹ ಕೆಲಸವನ್ನು ನಿನ್ನೆ ರಾತ್ರಿ ಮಾಡ್ತು. ಆ ಮೂಲಕವಾಗಿ ಪಾಕಿಸ್ತಾನಕ್ಕೆ ಸರಿಯಾದಂತಹ ಪಾಠ ಕಲಿಸಲೇಬೇಕಾದ ಅನಿವಾರ್ಯತೆ ಇದೆ ಅನ್ನೋದನ್ನು ಪಾಕಿಸ್ತಾನನೇ ಭಾರತ ಜೊತೆಗೆ ಕೇಳಿಕೊಂಡಿದೆ. ಹಾಗಾದರೆ ಏನು ಮಾಡ್ತಾ ಇದೆ ಭಾರತ, ಹೇಗೆ ಸಿಂಧೂರಕ್ಕೆ ಸಪ್ತಸೂತ್ರವನ್ನು ಹೆಣೆಯಲಾಗಿದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಇದು ಬೇರೆ ಬೇರೆ ಹಂತಗಳಲ್ಲಿ ನಡೀತಾ ಇರುವಂತಹ ಒಂದು ಚಾಣಕ್ಯ ಚದುರಂಗ ಹೆಣೆಯಲಾಗಿದೆ. ಈಗಾಗಲೇ ಚಾಣಕ್ಯನ ಚದುರಂಗ ಶುರುವಾಗಿದೆ. ಸಿಂಗ್ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಇವತ್ತು ಪ್ರಮುಖ ನಾಯಕರುಗಳ ಜೊತೆಗೆ ಅದು ನಿಮಗೆ ವಿವರಿಸ್ತೀನಿ ನಾನು. ಇನ್ನು ಕಾಸಿಗೆ ಕೊಕ್ಕೆ ಹಾಕುವಂತಹ ಕೆಲಸವನ್ನು ಕೂಡ, ಯಾಕಂದರೆ ಆರ್ಥಿಕವಾಗಿ ಪಾಕಿಸ್ತಾನವನ್ನು ಅಲುಗಾಡಿಸಬೇಕಾಗಿರೋದು ಈಗಿರುವಂಥ ಅನಿವಾರ್ಯತೆ. ಕಾಸಿಗೆ ಕೊಕ್ಕೆ ಹಾಕುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಆರೋಗ್ಯದ ಬಗ್ಗೆ ಇದೇ ಸಂದರ್ಭದಲ್ಲಿ ಕಾಳಜಿಯನ್ನು ವಹಿಸಲಾಗ್ತಾ ಇದೆ. ಯಾಕೆ ಯುದ್ಧದ ಸಂದರ್ಭದಲ್ಲಿ ಭಾರತದ ಒಳಗಿನ ನಾಗರಿಕರಿಗೆ ಯಾವುದೇ ತೊಂದರೆ ಆದಾಗಲೂ ಕೂಡ ಸರ್ವ ತಯಾರಿಗಳನ್ನು ಮಾಡ್ಕೋಬೇಕು. ಹಾಗೆ ಆರೋಗ್ಯ ಕಾಳಜಿಯೂ ಕೂಡ ನಡೆದಿದೆ. ಆಹಾರ ಭದ್ರತೆಯ ಕಡೆಗೆ ಆದ್ಯತೆಯನ್ನು ನೀಡಲಾಗಿದೆ. ಯುದ್ಧ ಎಲ್ಲಿವರೆಗೆ ಬೇಕಿದ್ರೂ ಸಾಗಬಹುದು. ಆ ಸಂದರ್ಭದಲ್ಲಿ ಭಾರತದ ಒಳಗಡೆ ಯಾವುದೇ ರೀತಿಯಾದಂತಹ ಆಂತರಿಕ ತೊಂದರೆ ಆಗಬಾರ್ದು. ಆಹಾರ ಭದ್ರತೆಯನ್ನು ಒದಗಿಸ್ಕೊಳ್ಬೇಕು. ಇನ್ನು ವಿದೇಶಿ ಬಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಅಷ್ಟೇ ಮುಖ್ಯ. ಯಾಕಂದರೆ ಶತ್ರುವಿನ ಸೇನೆ ಕಡೆಗೆ ಬೇರಿನ್ಯಾರದು ಸಹಾಯ ಸಿಗಬಾರದು. ಇದು ಬಹಳ ಮುಖ್ಯ ಆಗುತ್ತೆ ಯುದ್ಧದ ಸಂದರ್ಭದಲ್ಲಿ. ಹೀಗಾಗಿ ವಿದೇಶಿ ಬಲವನ್ನು ತುಂಬುವ ಕೆಲಸವನ್ನು ಮಾಡಲಾಗಿದೆ. ಹಾಗೆಯೇ ಸಮುದ್ರದ ಮೇಲೆ, ಕರಾವಳಿಯ ಮೇಲೆ ಕಣ್ಣಿಟ್ಟು ಅಲ್ಲಿಂದ ಯಾವುದೇ ಸ್ವರೂಪದ ರೀತಿಯಲ್ಲೂ ಕೂಡ ಶತ್ರು ನುಗ್ಗಿ ಬರಬಾರದು ಅನ್ನುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಕೇವಲ ಗಡಿಯಲ್ಲಿ ಮಾತ್ರ ಅಲ್ಲ, ಕರಾವಳಿಯಲ್ಲೂ ಕೂಡ ಕಣ್ಣಿಟ್ಟು ಕಾಯ್ತಾ ಇದೆ. ಮೊದಲೇ ನಿಮಗೆ ಚದುರಂಗ ಹೇಗೆ, ಚಾಣಕ್ಯನ ಚದುರಂಗ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತು ಸರಣಿ ಸಭೆಗಳನ್ನು ನಡೆಸಿದ್ದಾರೆ. ಬಹಳ ಮುಖ್ಯವಾದಂತಹ ಸಭೆಗಳನ್ನು ಅಮಿತ್ ಶಾ ಅವರು ನಡೆಸಿದ್ದಾರೆ. ಅಮಿತ್ ಶಾ ಅವರ ಜೊತೆಗೆ ಇವತ್ತು ಸಭೆಯಲ್ಲಿ ಭಾರತದ ರಕ್ಷಣೆಗೆ ಸಂಬಂಧಪಟ್ಟಂತೆ BSF, CRPF ಮತ್ತು CISFನ DGಗಳು ಇವರೆಲ್ಲರೂ ಕೂಡ ಗೃಹ ಮಂತ್ರಾಲಯದ ಅಡಿಯಲ್ಲಿ ಬರುವಂತಹ ಈ ಎಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಭಾಗಿಯಾಗಿದ್ದರು. ಗುಪ್ತಚರ ಇಲಾಖೆ ಮುಖ್ಯಸ್ಥರ ಬಳಿಯಲ್ಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಯಾವ ಸ್ವರೂಪದಲ್ಲಿ
ಶತ್ರು ಏನು ಮಾಡ್ತಾ ಇದ್ದಾರೆ, ಇವಾಗ ಶತ್ರುವಿನ ಕಡೆಯಿಂದ ಇರಬಹುದಾಗಿರುವಂತಹ ಪ್ರತಿಯೊಂದು ಇನ್ಪುಟ್ಸ್ ಅನ್ನು ಕೂಡ ಗೃಹ ಸಚಿವರು ಪಡ್ಕೊಂಡಿದ್ದಾರೆ. ಗಡಿಯಲ್ಲಷ್ಟೇ ಅಲ್ಲ, ಗಡಿಯೊಳಗೂ ಕೂಡ ಭದ್ರತೆಗೆ ಆದ್ಯತೆಯನ್ನು ಕಲ್ಪಿಸಲಾಗಿದೆ. ಯಾಕಂದ್ರೆ ಇಂತಹ ಸಂದರ್ಭಗಳಲ್ಲಿ ಪಾಕಿಸ್ತಾನದ ಸ್ಲೀಪರ್ ಸೆಲ್ಗಳು ಎಲ್ಲಿದ್ದಾವೆ ಅನ್ನೋದು ಗೊತ್ತಿಲ್ಲ. ಅವೆಲ್ಲವೂ ಕೂಡ ಆಕ್ಟಿವೇಟ್ ಆಗುವ ಸಾಧ್ಯತೆ ಇದ್ದೇ ಇರುತ್ತೆ. ಯಾಕಂದ್ರೆ ಶತ್ರು ರಾಷ್ಟ್ರ ಇಂಥದ್ದೊಂದು ಪ್ರಯತ್ನವನ್ನು ಮಾಡಿರುತ್ತೆ. ಯಾವುದೇ ಶಾಂತಿ ಕಾಲದಲ್ಲೂ ಕೂಡ ಇಂತಹ ಸಾಧ್ಯತೆಗಳು ಇದ್ದೇ ಇರ್ತವೆ. ಹೀಗಾಗಿನೇ ಏರ್ಪೋರ್ಟ್, ಬಸ್, ರೈಲ್ ನಿಲ್ದಾಣಗಳಲ್ಲೂ ಕೂಡ ಅಲರ್ಟ್ ಅನ್ನ ಮಾಡಲಾಗಿದೆ. ಯಾವುದೇ ಸಣ್ಣ ಅಹಿತ ಘಟನೆ ಕೂಡ ಭಾರತದ ಒಳಗಡೆ ನಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ತುರ್ತು ವ್ಯವಸ್ಥೆ ಮಾಡಿಕೊಳ್ಳುವಂತೆ ಎಲ್ಲ ರಾಜ್ಯಗಳಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ವಿಶೇಷವಾಗಿ ಗಡಿಯಲ್ಲಿ ಬರುವಂತಹ ರಾಜ್ಯಗಳಿಗೆ ವಿಶೇಷವಾದಂತಹ ಸೂಚನೆಯನ್ನು ಕೂಡ ನೀಡಲಾಗಿದೆ. ಯಾವುದೇ ಕಾರಣಕ್ಕಾಗಿ ಕೂಡ ಆಂತರಿಕವಾಗಿ ಒಂದಿಷ್ಟು ಕೂಡ ಗೊಂದಲಗಳು ಆಗಬಾರ್ದು, ಒಂದಿಷ್ಟು ಕೂಡ ತೊಂದರೆಗಳು ಆಗಬಾರ್ದು, ಒಂದಿಷ್ಟು ಕೂಡ ಗಲಭೆಗಳಾಗಲಿ ಬೇರೆನ್ಯಾವುದೂ ಆಗಲಿ ಆ ಮೂಲಕವಾಗಿ ಸೃಷ್ಟಿಯಾಗಬಹುದಾಗಿರುವಂಥ ಆತಂಕಗಳಾಗಲಿ ಅದ್ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು ಅನ್ನೋಂಥ ಕಾರಣಕ್ಕಾಗಿಯೇ ಗೃಹ ಇಲಾಖೆಯಿಂದ ಮುಖ್ಯ ಕಾರ್ಯದರ್ಶಿಗಳಿಗೆ ಆದೇಶವನ್ನು ರವಾನೆ ಮಾಡಲಾಗಿದೆ. ಭಾರತದ ಒಳಗಡೆ ಯಾವುದೇ ಸ್ವರೂಪದಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರ್ದು. ಆ ಸ್ವರೂಪದಲ್ಲಿ ಭಾರತದ ಒಳಗಡೆ ಆಂತರಿಕವಾಗಿ ಸಂಪೂರ್ಣ ಸುರಕ್ಷಿತವಾಗಿದ್ದಾಗ ಶತ್ರುವನ್ನ ಗಡಿಯಲ್ಲಿನೇ ತಡೆಯುವಂತಹ ಕೆಲಸವನ್ನು ಭಾರತ ಮಾಡುತ್ತೆ. ಆ ಕೆಲಸವನ್ನು ಇವತ್ತು ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಸಿಂಗ್ ಸ್ಟ್ರಾಟಜಿಯನ್ನ ಹೆಣೆದಿರುವಂಥದ್ದು ರಾಜನಾಥ್ ಸಿಂಗ್ ಅವರು. ರಾಜನಾಥ್ ಸಿಂಗ್ ಅವರ ಸ್ಟ್ರಾಟಜಿ ಇವತ್ತು ಬಹಳ ಮುಖ್ಯವಾಗಿ ಸೇನೆಯ 3 ಸೇನೆಗಳ ಮುಖ್ಯಸ್ಥರು ಮತ್ತು ಆರ್ಮಿಯ ಚೀಫ್ ಆಫೀಸರ್ ಇವರನ್ನು ಕೂಡ ಕರೆಸಲಾಗಿದೆ. ನಮ್ಮ ವಾಯುಪಡೆ, ಭೂಸೇನೆ, ನೌಕಾಪಡೆಯ ಮುಖ್ಯಸ್ಥರ ಜೊತೆಗೆ ಚರ್ಚೆಯನ್ನು ನಡೆಸಲಾಗಿದೆ ಮತ್ತು ಸೇನಾ ಮುಖ್ಯಸ್ಥರನ್ನು ಕರೆಸಲಾಗಿದೆ. ಕಳೆದ ರಾತ್ರಿಯ ದಾಳಿ ಮತ್ತು ಪರಿಣಾಮಗಳ ಬಗ್ಗೆ ಮಾಹಿತಿ ಸಂಗ್ರಹವನ್ನು ಮಾಡಲಾಗಿದೆ. ಒಟ್ಟು ಯಾವ ಸ್ವರೂಪದಲ್ಲಿ ದಾಳಿಯಾಗಿದೆ, ಎಷ್ಟು ಪರಿಣಾಮ ಬೀರಿದೆ, ಅದನ್ನು ಎಷ್ಟು ತಡೆಯುವುದರಲ್ಲಿ ಭಾರತ ಯಶಸ್ವಿಯಾಗಿದೆ ಮತ್ತು ನಿನ್ನೆ ನಡೆದಿರುವಂಥದ್ದು ಅವರು ನಡೆಸಿರುವಂತಹ ದಾಳಿಯ ಸಂದರ್ಭದಲ್ಲಿ ಅವುಗಳನ್ನು ತಡೆಯುವ ಪ್ರಯತ್ನ. ಈಗ ಪಾಕ್ ಪ್ರಚೋದನೆಗೆ ತಕ್ಕ ಉತ್ತರವನ್ನು ನೀಡುವ ಬಗ್ಗೆ ತಂತ್ರಗಾರಿಕೆಯನ್ನು ಹೆಣೆಯಲಾಗಿದೆ. ಸಶಸ್ತ್ರ ಪಡೆಗಳು ಸನ್ನದ್ಧಗೊಂಡಿರುವಂತೆ ರಾಜನಾಥ್ ಸಿಂಗ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಶಸ್ತ್ರ ಪಡೆಗಳು ಸಂಪೂರ್ಣವಾಗಿ ತಯಾರಾಗಿರಬೇಕು. ಪಾಕಿಸ್ತಾನಕ್ಕೆ ಬಹಳ ದೊಡ್ಡದಾದಂತಹ ಹೊಡೆತವನ್ನು ಕೊಡಬೇಕು. ಇದು ಈಗ ಸದ್ಯಕ್ಕೆ ಭಾರತಕ್ಕಿರುವಂತಹ ಆದ್ಯತೆ. ಆಪರೇಷನ್ ಸಿಂಧೂರ್ಗೆ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರನ್ನು ಮುಂದುವರಿಸೋದಕ್ಕೆ ಬೇಕಾದಂತಹ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ. ಯಾವುದೇ ಹಂತದಲ್ಲೂ ಕೂಡ ಆಪರೇಷನ್ ಈಗ ನಿಲ್ಲೋದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ ಇದ್ದೇ ಇದೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ನಡೆಸಲಾಗಿದೆ. ಇದು 2 ಭದ್ರತೆಯ ವಿಚಾರಗಳಲ್ಲಿ ಮಾಡ್ತಾ ಇದ್ರೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಕಾಸಿನ ವಿಚಾರದಲ್ಲಿ ಸಭೆಯನ್ನು ಮಾಡಿದ್ದಾರೆ. ಯಾಕೆಂದ್ರೆ ಪಾಕಿಸ್ತಾನವನ್ನ ಉಸಿರುಗಟ್ಟಿಸಬೇಕಾಗಿರುವಂಥದ್ದು, ಅದರಲ್ಲಿ ಇರುವಂತಹ ಅಲ್ಲಿ ಆಲ್ರೆಡಿ ಇರುವಂತಹ ಆರ್ಥಿಕ ಕ್ಷೋಭೆಯನ್ನ ಮತ್ತಷ್ಟು ಹೆಚ್ಚಿಸಲೇಬೇಕು. ಹಾಗಿದ್ದಾಗ ಮಾತ್ರ ಶತ್ರು ವಿಲವಿಲ ಅಂತೇಳಿ ಒದ್ದಾಡುವಂಥದ್ದು ಸಾಧ್ಯ ಇದೆ ಅಂತೇಳಿ ಹಣಕಾಸು ಇಲಾಖೆ ಅಧಿಕಾರಿಗಳೊಂದಿಗೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಸಭೆಯನ್ನು ನಡೆಸಿದ್ದಾರೆ. ಯಾವ ಸ್ವರೂಪದಲ್ಲಿ ಹಣಕಾಸು ವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಲಾಗಿದೆ ಹಾಗೂ ವಿಶ್ವ ಹಣಕಾಸು ಸಂಸ್ಥೆಗಳಿಗೆ ಶಿಫಾರಸು ಮಾಡುವಂತಹದರ ಬಗ್ಗೆಯೂ ಕೂಡ ಚಿಂತನೆಯನ್ನು ಮಾಡಲಾಗಿದೆ. ಅಂದರೆ ವಿಶೇಷವಾಗಿ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಹಕಾರವನ್ನು ಸಿಗಬಾರದು, ಅದನ್ನು ಕೊಡಲೇಬಾರದು. ಪಾಕಿಸ್ತಾನ ಕೇಳುವ ಸಾಲವನ್ನ ಕೊಡಬಾರದು ಈ ಹಂತದಲ್ಲಿ. ಯಾಕೆಂದ್ರೆ ಅದು ಯುದ್ಧಕ್ಕೆ ಬಳಕೆ ಮಾಡ್ಕೊಳ್ತಿದೆ, ಅದು ತನ್ನ ಅಸೆಟ್ ಕ್ರಿಯೇಟ್ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ತಿಲ್ಲ. ಸಾಲ ಮಾಡಿ ಯುದ್ಧ ಮಾಡುವಂತ ಪರಿಸ್ಥಿತಿ ಇದೆ ಪಾಕಿಸ್ತಾನ. ಹಾಗಾಗಿ ಆ ಸಾಲ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪಾಕಿಸ್ತಾನಕ್ಕೆ ಹೇಳಲಾಗ್ತಾ ಇದೆ. ಸಾಲ ಮಾಡಿ ಯುದ್ಧ ಮಾಡುವಂಥವ್ರು ಆ ಸಾಲ ತೀರಿಸ್ತಾರೆ ಅಂತ ಯಾವ ಗ್ಯಾರಂಟಿ ಯಾರಿಗೂ ಕೂಡ ಇರೋದಿಲ್ಲ. ಇದೇ ಕಾರಣಕ್ಕಾಗಿ ಸಾಲ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಈಗ ಯುದ್ಧಕ್ಕಾಗಿ ಅವರು ಸಾಲ ಮಾಡ್ತಿದ್ದಾರೆ, ಹಣ ಕೊಡಬೇಡಿ ಅಂತ ಹೇಳಲಾಗಿದೆ. ಇನ್ನು ಆರೋಗ್ಯದ ಬಗ್ಗೆಯೂ ಕೂಡ ಕಾಳಜಿಯನ್ನು ವಹಿಸಲಾಗಿದೆ. JP ನಡ್ಡಾ ಅವರು ಆರೋಗ್ಯ ಸಚಿವರು ಜನರ ಸುರಕ್ಷತೆಯ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವಂತಹ ಕೆಲಸವನ್ನು ಇದೇ ಸಂದರ್ಭದಲ್ಲಿ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಈಗಾಗಲೇ ನಡೆಸಿರುವಂತಹ ದಾಳಿ, ಆ ದಾಳಿಯ ಸಂದರ್ಭದಲ್ಲಿ ಆಗಿರುವಂತಹ ಪರಿಣಾಮಗಳ ಬಗ್ಗೆಯೂ ಕೂಡ ಆರೋಗ್ಯ ಸಚಿವಾಲಯದ ಅಧಿಕಾರಿಗಳ ಜೊತೆಗೆ JP ನಡ್ಡಾ ಅವರು ಸಭೆಯನ್ನು ನಡೆಸಿದ್ದಾರೆ. ಭಾರತದ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಆಸ್ಪತ್ರೆಗಳು ಮತ್ತು ಆಯಾ ರಾಜ್ಯಗಳ ಆಸ್ಪತ್ರೆಗಳ ನಿಟ್ಟಿನಲ್ಲಿ, ಸೇನಾ ಆಸ್ಪತ್ರೆಗಳ ನಿಟ್ಟಿನಲ್ಲೂ ಕೂಡ ಏನೇನು ತಯಾರಿಗಳಾಗಬೇಕಾಗಿದೆ ಅವೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳನ್ನು ನಡೆಸಲಾಗಿದೆ. ಆರೋಗ್ಯ ಸಚಿವಾಲಯದ ಅಧಿಕಾರಿಗಳ ಜೊತೆಗೆ JP ನಡ್ಡಾ ಅವರು ಸಭೆಯನ್ನ ನಡೆಸಿದ್ದಾರೆ ಮತ್ತು ಸಂಪೂರ್ಣವಾಗಿ ಆಸ್ಪತ್ರೆಗಳು, ಅವುಗಳ ಮೂಲಸೌಕರ್ಯಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಲಾಗಿದೆ. ಯಾಕೆಂದ್ರೆ ಯಾವುದಕ್ಕೂ ಕೂಡ ಯಾವ ಹಂತದಲ್ಲೂ ಕೊರತೆ ಆಗಬಾರದು. ಯುದ್ಧದ ಸನ್ನಿವೇಶ ನಿರ್ಮಾಣ ಆಗೋಗಿದೆ. ಪಾಕಿಸ್ತಾನ
ಭಾರತವನ್ನ ಕೆಣಕಿ ಯುದ್ಧವನ್ನ ಎಸ್ಕಲೇಟ್ ಮಾಡೋದ್ರ ಕಡೆಗೆ, ಅಂದ್ರೆ ಪರಿಸ್ಥಿತಿಯನ್ನ ವಿಪರೀತಕ್ಕೆ ಕೊಂಡೊಯ್ಯೋದ್ರ ಕಡೆಗೆ ಬೇಕಾದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಂಡಿದೆ ಪಾಕಿಸ್ತಾನ. ಹೀಗಾಗಿ ಪಾಕಿಸ್ತಾನ ಬಯಸಿರುವಂತಹ ಉತ್ತರವನ್ನ ಕೊಡುವಂಥದ್ದು ಈಗ ಭಾರತದ ಜವಾಬ್ದಾರಿಯಾಗಿರುತ್ತೆ. ಗಾಯಗೊಂಡು ಆಸ್ಪತ್ರೆಗೆ ಬರೋರಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸುವಂಥದ್ದು, ವಿಶೇಷವಾಗಿ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್ವರೆಗೂ ಬರುವಂತಹ ನಮ್ಮ ಗಡಿಯ ರಾಜ್ಯಗಳಲ್ಲಿ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಸಲಾಗ್ತಿದೆ. ರಕ್ತ, ಆಕ್ಸಿಜನ್, ಹಾಸಿಗೆ, ಔಷಧಿಗಳ ಕೊರತೆಯೂ ಕೂಡ ಕಾಣಬಾರದು. ಯಾವುದೇ ಸಂದರ್ಭದಲ್ಲೂ ಕೂಡ ಚಿಕಿತ್ಸೆಯನ್ನ ತ್ವರಿತಗತಿಯಲ್ಲಿ ಕೊಡಿಸುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಭಾರತದ ರಕ್ಷಣೆಯ ದೃಷ್ಟಿಯಿಂದ ಜನರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೂ ಕೂಡ ಬಹಳ ಮುಖ್ಯ ಆಗುತ್ತೆ. ತುರ್ತು ಜಾಗಗಳಲ್ಲಿ ಹೆಚ್ಚುವರಿ ಆಂಬ್ಯುಲೆನ್ಸ್ಗಳನ್ನು ಕೂಡ ಇರುವಂತೆ ಸೂಚನೆಯನ್ನು ನೀಡಲಾಗಿದೆ. ಯಾವುದೇ ತುರ್ತು ಸಂಭವಿಸಿದಾಗ, ಯಾವುದೇ ಪ್ರತಿಕೂಲ ಪರಿಸ್ಥಿತಿ ಇದ್ದಾಗಲೂ ಕೂಡ ಅಲ್ಲಿಗೆ ಆಂಬ್ಯುಲೆನ್ಸ್ಗಳು ತಲುಪಿ ನಮ್ಮವರನ್ನು ರಕ್ಷಿಸುವಂತಹ ಪ್ರಯತ್ನ ನಡೀಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಇದಿಷ್ಟೇ ಸಾಲದು, ಆಹಾರದ ಭದ್ರತೆಯನ್ನು ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಭಾರತ ಈ ವರ್ಷ ಬಹಳ ಒಳ್ಳೆಯ ಮಳೆ, ಇಡೀ ಭಾರತದ ಉದ್ದಗಲಕ್ಕೂ ಕೂಡ ಕಳೆದ ವರ್ಷ ಒಳ್ಳೆಯ ಮಳೆ ಆಗಿತ್ತು. ಹೀಗಾಗಿ ಆಹಾರ ಉತ್ಪಾದನೆಯು ಕೂಡ ಈ ವರ್ಷದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ. ಆಹಾರ ಇಲಾಖೆ ಅಧಿಕಾರಿಗಳ ಜೊತೆಗೆ ಮತ್ತು ಕೃಷಿ ಚಟುವಟಿಕೆಗಳ ವಿಚಾರವಾಗಿ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಭೆಯನ್ನ ನಡೆಸಿದ್ದಾರೆ. ಕೃಷಿ ಚಟುವಟಿಕೆಗಳು ಹೇಗೆ ಸಾಗಬೇಕು, ಅದು ಹೇಗೆ ಉಗ್ರಾಣಗಳಿಗೆ ತಲುಪೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಆಗಬೇಕು, ಆಹಾರದ ಕೊರತೆ ಎದುರಾಗದಂತೆ ಮುಂಜಾಗ್ರತೆಯನ್ನು ವಹಿಸಬೇಕು. ವಿಶೇಷವಾಗಿ ಕೃಷಿ ಚಟುವಟಿಕೆಗಳು ಈಗ ಪಂಜಾಬ್ ರಾಜ್ಯದಲ್ಲಿ ನಡೀತಾ ಇದೆ. ಆ ಪಂಜಾಬ್ನಲ್ಲಿ ಮತ್ತು ವಿಶೇಷವಾಗಿ ಜಮ್ಮು ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ನಡೀತಾ ಇದೆ. ಅಲ್ಲಿ ಬೇಕಾದಂತಹ ಅಗತ್ಯಕ್ಕೆ ತಕ್ಕಂತಹ ಆಹಾರ ದಾಸ್ತಾನು ಇಟ್ಟುಕೊಂಡಿರುವಂತಹ ಇಲಾಖೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. ಸೈನಿಕರಿಗೆ ಬೇಕಾದ ಆಹಾರ ಪೂರೈಕೆಗೂ ಕೂಡ ಸಂಕಲ್ಪವನ್ನು ಮಾಡಿರುವಂಥದ್ದು. ಯಾವ ಸ್ವರೂಪದಲ್ಲಿ ಕೃಷಿ ಚಟುವಟಿಕೆಗಳನ್ನು ಬೇಗನೆ ಮುಗಿಸಬಹುದು, ಹೇಗೆ ನಾವು ಬೆಳೆದಿರ್ತಕ್ಕಂತಹ ಬೆಳೆ ಶತ್ರು ಯಾವುದೇ ಸಂದರ್ಭದಲ್ಲೂ ಕೂಡ ಅದನ್ನು ನಾಶ ಮಾಡಬಾರ್ದು. ಶತ್ರು ಕೇವಲ ನಮ್ಮ ಸೇನೆಯ ಅಸ್ತ್ರಗಳ ಮೇಲೆ ಮಾತ್ರ ದಾಳಿ ಮಾಡಲ್ಲ, ನಮ್ಮ ಆಹಾರದ ಮೇಲೂ ಕೂಡ ದಾಳಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಆಹಾರದ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಾರದು. ಅದಕ್ಕಾಗಿ ಕೃಷಿ ಚಟುವಟಿಕೆಗಳನ್ನು ಆದಷ್ಟು ಬೇಗನೆ ಮುಗಿಸುವಂಥ, ಕಟಾವುಗೆ ಬಂದಿರತಕ್ಕಂಥ ಬೆಳೆಯನ್ನು ಆದಷ್ಟು ಬೇಗನೆ ದಾಸ್ತಾನು ಮಾಡಿಸುವಂತಹ, ಇದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮತ್ತು ಜನಸಾಮಾನ್ಯರಿಗೆ ಒದಗಿಸುವಂತಹ ಪಡಿತರ ದಾಸ್ತಾನಿಗೆ ಸೂಚನೆಯನ್ನು ಕೊಡುವಂಥದ್ದು, ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಈಗ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ವಿದೇಶಿ ಬಲವನ್ನು ತುಂಬುವಂಥದ್ದು ಬಹಳ ಮುಖ್ಯ. ವಿದೇಶಿ ಬಲ ಒಂದು ನಮಗೆ ಸಿಗಬೇಕಾಗಿರುವಂತಹ ನೈತಿಕ ಬೆಂಬಲ. ಭಾರತ ಪಾಕಿಸ್ತಾನವನ್ನು ಮಣಿಸುವ ಅಥವಾ ಪಾಕಿಸ್ತಾನವನ್ನು ನಿರ್ನಾಮ ಮಾಡುವ ಸ್ವಂತ ಬಲವನ್ನು ಭಾರತ ಹೊಂದಿದೆ. ಅದು 1947ರಿಂದಲೂ ಇತ್ತು. ಈಗ 2025ರಲ್ಲಿ ಅದು ಇನ್ನೂ 100 ಪಟ್ಟು ಜಾಸ್ತಿಯಾಗಿ ಇದ್ದೇ ಇದೆ. ಹೀಗಾಗಿ ವಿದೇಶಿ ರಾಷ್ಟ್ರಗಳೊಂದಿಗೆ ಸಂಪರ್ಕದಲ್ಲಿರುವಂತಹ ಜೈಶಂಕರ್ ಅವರು ಪ್ರತಿಯೊಂದು ಮಾಹಿತಿಯನ್ನು, ರಾಜತಾಂತ್ರಿಕವಾಗಿ ಕೊಡಬೇಕಾಗಿರ್ತಕ್ಕಂತಹ ಮಾಹಿತಿಗಳನ್ನು, ರಾಜತಾಂತ್ರಿಕ ವ್ಯವಹಾರಗಳನ್ನು ಮೇಂಟೈನ್ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ವಿನಿಮಯ ಮಾಡ್ತಾ ಇದ್ದಾರೆ. ವಿದೇಶಿ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಅಮೆರಿಕ, ಇಂಗ್ಲೆಂಡ್, ಹಾಗೆಯೇ ಫ್ರಾನ್ಸ್ ಇಂತಹ ಪ್ರಮುಖ ರಾಷ್ಟ್ರಗಳ ಜೊತೆಗೆ ಯುರೋಪ್ ಒಕ್ಕೂಟಗಳು, ಇರಾನ್ ಜೊತೆಗೂ ಕೂಡ ಸಮನ್ವಯವನ್ನು ಭಾರತ ಸಾಧಿಸಿದೆ. ಹೀಗಾಗಿ ಪಾಕಿಸ್ತಾನವನ್ನು ಈ ಹಂತದಲ್ಲಿ ವಿಶ್ವ ಸಮುದಾಯದ ಮಟ್ಟದಲ್ಲಿ ಐಸೋಲೇಟ್ ಮಾಡುವಂಥದ್ದು. ಪಾಕಿಸ್ತಾನ ಏನೇ ಕಿರ್ಚಾಡಿದ್ರು ಕೂಡ, ಎಷ್ಟೇ ನನಗೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ಕೊಂಡು ಕೂಗಾಡಿದ್ರು ಕೂಡ, ಪಾಕಿಸ್ತಾನ ಮಾಡಿರುವ ದುರುಳ ಕೆಲಸವನ್ನು, ದುಷ್ಟತನವನ್ನು, ನೀಚತನವನ್ನು ಪ್ರತಿಯೊಂದು ದೇಶಗಳಿಗೆ ಮನವರಿಕೆ ಮಾಡಿಕೊಟ್ಟು ಇವರಿಗೆ ನೀವು ಬೆಂಬಲ ಕೊಡ್ತೀರಿ ಅಂತ ಆದರೆ ನೀವು ವಿಶ್ವದಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಬೆಂಬಲ ಕೊಟ್ಟಂತ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಡಿಸುವಂತಹ ಕೆಲಸವನ್ನ ಜೈಶಂಕರ್ ಅವರು ಮಾಡಿದ್ದಾರೆ. ಬ್ರಿಟನ್ ವಿದೇಶಾಂಗ ಸಚಿವರಿಂದಲೂ ಕೂಡ ಭಾರತಕ್ಕೆ ಭರವಸೆ ಸಿಕ್ಕಿದೆ. ಉಗ್ರವಾದ ಹತ್ತಿಕ್ಕೋದಿಕ್ಕೆ ವಿಶ್ವ ನಾಯಕರಿಂದ ಸಹಕಾರ ವ್ಯಕ್ತವಾಗಿದೆ. ಯಾಕಂದ್ರೆ ಟೆರರಿಸಂ ಇದು ಇಡೀ ಜಗತ್ತಿಗೆ ಇರುವಂತಹ ಶತ್ರು, ಜಗತ್ತಿನ ಶತ್ರು ಅಂತ ಹೇಳಿದ್ರೆ ಅದು ಟೆರರಿಸಂ. ಹೀಗಾಗಿ ಪಾಕಿಸ್ತಾನ ಹೊಂದಿರುವಂತಹ ಟೆರರ್ ಗ್ರೂಪ್ಗಳೇನಿದ್ದಾವೆ ಅವುಗಳ ನಿರ್ನಾಮ ಆಗಲೇಬೇಕು, ಅದರಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳಿ. ಇನ್ನು ಕರಾವಳಿಯ ಮೇಲೂ ಕೂಡ ಕಣ್ಣಿಡುವಂತಹ ಕೆಲಸವನ್ನ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರಾವಳಿಯನ್ನು ಹೊಂದಿರುವಂತಹ, ಅಂದರೆ ಪಾಕಿಸ್ತಾನ ಜೊತೆಗೆ ಗಡಿಯನ್ನು ಹೊಂದಿರುವಂತಹ ಗುಜರಾತ್ ಹಾಗೂ ಅದರ ಕೆಳಗಡೆ ಇರುವಂತಹ
ಮಹಾರಾಷ್ಟ್ರ ಈ ರಾಜ್ಯಗಳನ್ನು ವಿಶೇಷವಾಗಿ ಗಮನದಲ್ಲಿ ಇಟ್ಕೊಳ್ಳಲಾಗಿದೆ. ಪಾಕ್ ರಾಜಸ್ಥಾನ ಗುಜರಾತ್ಗಳಲ್ಲಿ ಹೈ ಅಲರ್ಟ್ ಅನ್ನು ಈಗಾಗಲೇ ಮಾಡಿರುವಂಥದ್ದು. ವಿಶೇಷವಾಗಿ ಗುಜರಾತ್ನಲ್ಲಿ ಏನು ಕರಾವಳಿಯೂ ಕೂಡ ಬರುತ್ತೆ, ಕರಾಚಿಗೆ ಬಹಳ ಸಮೀಪವೂ ಕೂಡ ಬರುತ್ತೆ. ಇದೇ ಕಾರಣಕ್ಕಾಗಿ ಗುಜರಾತ್ನ ಕರಾವಳಿಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಹಾಗೂ ನಮ್ಮ ಮುಂಬೈ ಮಹಾನಗರ ಅದು ಭಾರತದ ಆರ್ಥಿಕ ಕೇಂದ್ರ, ಅದು ಆರ್ಥಿಕ ಕೇಂದ್ರದಲ್ಲೂ ಕೂಡ ಯಾವುದೇ ಹಾನಿ ಆಗಬಾರದು. ಈ ನಿಟ್ಟಿನಲ್ಲಿ ಮುಂಬೈ ಮಹಾನಗರದಲ್ಲೂ ಕೂಡ ಬಹಳ ದೊಡ್ಡದಾದಂಥ ಅಲರ್ಟ್ ಅನ್ನು ಇಟ್ಕೊಳ್ಬೇಕಾಗತ್ತೆ. ಗುಜರಾತ್ ಭದ್ರತೆಯ ಬಗ್ಗೆ ಮಾಹಿತಿಯನ್ನು ಪ್ರಧಾನಿ ಮೋದಿಯವರು ಇವತ್ತು ಗುಜರಾತ್ ಸರ್ಕಾರದಿಂದ ಪಡೆದಿದ್ದಾರೆ. ಪರಿಸ್ಥಿತಿ ನಿಭಾಯಿಸಲು ಮಾಡಿರುವಂತಹ ವ್ಯವಸ್ಥೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹದ್ದಿನ ಕಣ್ಣಿಡಬೇಕು ಕರಾವಳಿಯಲ್ಲಿ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಮೋದಿ ಸೂಚನೆಯ ಬೆನ್ನಲ್ಲೇ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಸಿಎಂ ಭೂಪೇಂದ್ರ ಪಟೇಲ್ ಅವರು ಕೂಡ ಮಾಡಿಕೊಂಡಿದ್ದಾರೆ. ಅಹಮದಾಬಾದ್ನಲ್ಲಿ ಗಾಂಧಿನಗರದಲ್ಲಿ ಸಭೆಯನ್ನು ಮಾಡಿಕೊಂಡಿದ್ದಾರೆ ಭೂಪೇಂದ್ರ ಪಟೇಲ್ ಅವರು. ಸಂಭಾವ್ಯ ಕೃತ್ಯಗಳನ್ನು ಎದುರಿಸೋದಕ್ಕೆ ನೈತಿಕ ಬಲ ತುಂಬುವಂತಹ ಪ್ರಯತ್ನವನ್ನು ಪ್ರಧಾನಿ ಮೋದಿಯವರು ಮಾಡಿದ್ದಾರೆ. ಗುಜರಾತ್ ಸರ್ಕಾರಕ್ಕೂ ಕೂಡ ಮಾಡಿದ್ದಾರೆ. ಹಾಗೆಯೇ ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಫಡ್ನವೀಸ್ ಅವರ ನೇತೃತ್ವದಲ್ಲಿ ಅವರು ಕೂಡ ಮಹಾರಾಷ್ಟ್ರದ ತಯಾರಿಗಳನ್ನು ಪರಿಶೀಲನೆ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಮುಂಬೈ ಮಹಾನಗರ ಅದು ಕರಾವಳಿಯಲ್ಲೇ ಬರೋದರಿಂದಾಗಿ, ಅರಬ್ಬಿ ಸಮುದ್ರದ ಬದಿಯಲ್ಲೇ ಇರೋದರಿಂದಾಗಿ ಅಲ್ಲಿ ಬೇಕಾದಂಥ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಿಮಗೆ ಒಂದು ವಿಚಾರವನ್ನು ಹೇಳಲೇಬೇಕು. ಕಳೆದ ರಾತ್ರಿ ಏನು 8 ಗಂಟೆಯ ಸುಮಾರಿಗೆ ದಾಳಿಯನ್ನು ಪಾಕಿಸ್ತಾನ ಆರಂಭಿಸಿತು ಭಾರತದ ಮೇಲೆ, ವಿಶೇಷವಾಗಿ ಜಮ್ಮುವಿನ ಮೇಲೆ ಶುರುವಾಯಿತು. ಮೊದಲ ಹಂತದಲ್ಲಿ ಜಮ್ಮು ಮೇಲೆ ಡ್ರೋನ್ಗಳು ಬಂದವು. ನಂತರ ಸಾಲಾಗಿ ದಕ್ಷಿಣಕ್ಕೆ ಬರ್ತಾ ಹೋದವು. ಅಂದರೆ ಅಪ್ ಟು ಜೈಸಲ್ಮೇರ್ವರೆಗೂ ಕೂಡ, ರಾಜಸ್ಥಾನದ ಜೈಸಲ್ಮೇರ್ವರೆಗೂ ಕೂಡ ನಿರಂತರವಾಗಿ ಡ್ರೋನ್ಗಳು ಹಾರ್ಕೊಂಡು ಬರೋದಕ್ಕೆ ಶುರುವಾದವು ಪಾಕಿಸ್ತಾನದ ಕಡೆಯಿಂದ. ಆ ಪಾಕಿಸ್ತಾನದ ಕಡೆಯಿಂದ ಬಂದಿರತಕ್ಕಂಥ ಡ್ರೋನ್ಗಳನ್ನು ಕೆಡವಿ ಹಾಕಲಾಗಿದೆ. ನಿನ್ನೆ ಭಾರತದ ಮೇಲೆ 500 ಡ್ರೋನ್ಗಳಿಂದ ದಾಳಿಗೆ ಯತ್ನವನ್ನು ಮಾಡಲಾಗಿದೆ. ಸರಿಸುಮಾರು 500 ಡ್ರೋನ್ಗಳನ್ನು ಜಮ್ಮು ಒಂದೇ ಕಡೆಯಲ್ಲಿನೇ 50ಕ್ಕೂ ಹೆಚ್ಚು ಡ್ರೋನ್ಗಳು ಬಂದಿದ್ದಾವೆ. ಜಮ್ಮು ನಗರದ ಕಡೆಗೇ ಬಂದಿರುವಂಥದ್ದು 50ಕ್ಕೂ ಹೆಚ್ಚು. ಭಾರತದ 24 ನಗರಗಳನ್ನು ಟಾರ್ಗೆಟ್ ಮಾಡಿ ದಾಳಿಗೆ ಯತ್ನಿಸಲಾಗಿದೆ. ಬಾರ್ಡರ್ನಲ್ಲಿ ಬರ್ತಕ್ಕಂತಹ ಪ್ರತಿ ಊರು, ಪ್ರತಿ ನಗರವನ್ನು ಕೂಡ ಟಾರ್ಗೆಟ್ ಮಾಡೋದಕ್ಕೆ ಹೋಗಿದ್ದಾರೆ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್ನಲ್ಲಿ ದಾಳಿ ನಡೆಸುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿರುವಂಥದ್ದು. ರಾತ್ರಿ 8:30ರಿಂದ 11 ಗಂಟೆಯೊಳಗಡೆ ದಾಳಿಗೆ ಯತ್ನ ನಡೆದಿತ್ತು ಮತ್ತು ಏಕಕಾಲದಲ್ಲಿ ದಾಳಿ ನಡೆಸಬೇಕು, ಭಾರತ ಹೆದರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿದರು. ಆದರೆ ಪಾಕಿಸ್ತಾನಕ್ಕೆ ಗೊತ್ತಿರಲಿಲ್ಲ, ನೀವು ಇಂಥದ್ದು ಮಾಡೇ ಮಾಡ್ತೀರಿ ಅಂತೇಳಿ ಭಾರತ ಕಾಯ್ತಾ ಇತ್ತು. ಮತ್ತು ನಿಮ್ಮ ಸಮಯವೂ ಕೂಡ ಇಷ್ಟೇ ಇರುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಯಾಕಂದರೆ ಅರ್ಜೆಂಟ್ ಉತ್ಸಾಹ ಇಷ್ಟಿತ್ತು ಪಾಕಿಸ್ತಾನಕ್ಕೆ ಅಂತ ಹೇಳಿದ್ರೆ, ಕತ್ಲಾದರೆ ಸಾಕು ಇಮಿಡಿಯೇಟ್ ಆಗಿ ಪಟಾಕಿ ಹಾರಿಸೋಣ ಅನ್ನುವಂಥ ರೀತಿಯಲ್ಲಿ ಡ್ರೋನ್ಗಳನ್ನು ಹಾರಿಸಿದ್ದಾರೆ ಅವರು. ರಕ್ಷಣಾ ಇಲಾಖೆ ಉನ್ನತ ಮೂಲಗಳಿಂದ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು 500ಕ್ಕೂ ಹೆಚ್ಚು ಡ್ರೋನ್ಗಳಿಂದ ದಾಳಿಗೆ ಯತ್ನ ನಡೆದಿತ್ತು. ಅವುಗಳನ್ನೆಲ್ಲವನ್ನು ಕೂಡ ಭಾರತದ S-400 ಆಕಾಶ್ ಮೊದಲಾದಂತಹ ಯುದ್ಧಾಸ್ತ್ರಗಳನ್ನು ಬಳಕೆ ಮಾಡಿ ಅವುಗಳನ್ನು ತಡೆಯುವಂತಹ ಪ್ರಯತ್ನವನ್ನು ಭಾರತ ಮಾಡೋದರಲ್ಲಿ ಯಶಸ್ವಿಯಾಗಿದೆ. ಅವರ ಡ್ರೋನ್ಗಳಿಂದ ಯಾವುದೇ ತೊಂದರೆ ಆಗಿಲ್ಲ. ಮತ್ತು 1971ರ ಬಳಿಕ ಮೊದಲ ಬಾರಿಗೆ ಜಮ್ಮು ನಗರವನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಕೂಡ ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಲ್ಲಿ ಗಡಿಯಲ್ಲಿ ಈಗ ಕಟ್ಟೆಚ್ಚರ ವಹಿಸಲಾಗಿದೆ. ಭಾರತ ಪಾಕಿಸ್ತಾನದ ಗಡಿಯಲ್ಲಿ LOCಯಲ್ಲಿರಬಹುದು, ಹಾಗೆಯೇ ಅಂತಾರಾಷ್ಟ್ರೀಯ ಗಡಿ ರೇಖೆ ಉದ್ದಕ್ಕೂ ಕೂಡ ಈಗಾಗಲೇ ಕಟ್ಟೆಚ್ಚರ ವಹಿಸಲಾಗಿದೆ. ಸಾಂಬಾದಲ್ಲಿ BSF ಅತಿದೊಡ್ಡ ಕಾರ್ಯಾಚರಣೆಯನ್ನು ಕಳೆದ ರಾತ್ರಿ ನಡೆಸಿದೆ. ಸಾಂಬಾದಲ್ಲಿ ಪಾಕಿಸ್ತಾನದ ಕಡೆಯಿಂದ ಭಾರತಕ್ಕೆ ನುಗ್ಗಿ ಬರುವಂತಹ ಪ್ರಯತ್ನವನ್ನು ಜೈಷ್ ಉಗ್ರರು ಮಾಡಿದರು. ಆ 7 ಉಗ್ರರನ್ನು, ಜೈಷ್ನ 7 ಉಗ್ರರನ್ನು ಅಲ್ಲೇ ಕೊಂದು ಹಾಕಲಾಗಿದೆ. ಜೈಷ್ನ ಮುಖ್ಯ ಕಚೇರಿಯನ್ನೇ ಒಡೆದು ಹಾಕಲಾಗಿದೆ ಬಹುವಾಲ್ಪುರಕ್ಕೆ ಹೋಗಿ. ಇನ್ನು ಭಾರತದ ಒಳಗಡೆ ಈ ಹಂತದಲ್ಲಿ ಬರೋದಕ್ಕೆ ಅವ್ರನ್ನ ಯಾರು ಬಿಡ್ತಾರೆ ಅವ್ರನ್ನ ಅಲ್ಲೇ ಕೊಂದು ಹಾಕಲಾಗಿದೆ. ಪಂಜಾಬ್ನ ಹೋಶಿಯಾಪುರದಲ್ಲಿ ಕೂಡ ಪಾಕ್ ದಾಳಿಗೆ ಯತ್ನಿಸಿತ್ತು. ಪಾಕ್ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಹೋಶಿಯಾಪುರ್ಗೆ ನುಗ್ಗಿಸುವಂತಹ ಪ್ರಯತ್ನ ಮಾಡಿದರು, ಅವುಗಳನ್ನು ಕೂಡ ಹೊಡೆದುರುಳಿಸಲಾಗಿದೆ. ಹೊಲಗಳಲ್ಲಿ ಪಾಕಿಸ್ತಾನದ ಡ್ರೋನ್ ಅವಶೇಷಗಳು ಬಿದ್ದಿದ್ದಾವೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳ್ತಿದ್ದಾನೆ, ಭಾರತದಿಂದ ಬಂದಿರುವಂಥ ಡ್ರೋನ್ಗಳನ್ನು ಯಾಕೆ ಹೊಡೆದಿಲ್ಲ ಅಂತ ಹೇಳಿದ್ರೆ, ಬರಲಿ ನಾವೆಲ್ಲರೂ ಹೊಡೆದ್ರೆ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ, ನಮ್ಮಲ್ಲಿ ಇಂಥದ್ದೆಲ್ಲ ವ್ಯವಸ್ಥೆ ಇದೆ ಅಂತ ಗೊತ್ತಾಗುತ್ತೆ, ಹಾಗಾಗಿ ಹೊಡೆದಿಲ್ಲ ಅಂದರೆ ಕೈಲಾಗದವನು ಏನು ಬೇಕಿರೂ ಹೇಳ್ಕೊಳ್ಬೋದು ಅನ್ನೋಂಥದ್ದು ಪಾಕಿಸ್ತಾನದ ರಕ್ಷಣಾ ಸಚಿವರಿಗೆ ಇರುವಂಥದ್ದು. ಇನ್ನು ಪಾಕಿಸ್ತಾನದ ಸೇನಾ ನೆಲೆಯ ಮೇಲೂ ಕೂಡ ಭಾರತ ಅಟ್ಯಾಕ್ ಮಾಡಿದೆ. ರಾತ್ರಿ ಅಲ್ಲ, ಹಗಲಲ್ಲೂ ಕೂಡ ಈ ಅಟ್ಯಾಕ್ಗಳನ್ನು ಮಾಡಲಾಗ್ತಾ ಇದೆ. ಇದು ಪಾಕಿಸ್ತಾನದ ಸೇನಾ ನೆಲೆಯ ಮೇಲೆ ನಡೆಸಿರುವಂತಹ ಅಟ್ಯಾಕ್ನ ದೃಶ್ಯ ನೋಡಿ. ಭಾರತದ ಪೋಸ್ಟ್ನಿಂದ ನೇರವಾಗಿ ಟಾರ್ಗೆಟ್ ಮಾಡಿರುವಂಥದ್ದು ಪಾಕಿಸ್ತಾನದ ಪೋಸ್ಟ್ ಕಡೆಗೆ. LOCಯಲ್ಲಿ ಇರುವಂತಹ ದೃಶ್ಯ ಇದು. ಜಮ್ಮು ರೀಜನ್ನಿಂದ ಬಂದಿರುವಂತಹ ದೃಶ್ಯ ಇದು. ಇಲ್ಲಿ ಭಾರತದ ಕಡೆಯಿಂದ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಅವುಗಳನ್ನು ಉಡಾಯಿಸುವಂತಹ ಕೆಲಸವನ್ನು ಇವತ್ತು ಹಗಲಲ್ಲೂ ಕೂಡ ಮಾಡಲಾಗಿದೆ. ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಒಡೆದು ಹಾಕುವ, ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನು ಭಾರತ ಮಾಡಿದೆ.
ನಾವು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ರೋಷಾವೇಶದ ಮಾತು, ಬಂಕರ್ ಸೇರಿದ ಪ್ರಧಾನಿ, ನರಿನಾಯಕ ಅಂತ ಸ್ವಂತ ಊರಲ್ಲೇ ಅವಮಾನ, ಭಾರತದ ದಾಳಿಗೆ ಪತ್ರಗುಟ್ಟಿದೆ ಇಡೀ ಪಾಕಿಸ್ತಾನ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ನರಿನಾಯಕ. ಮೊದಲಿಗೆ ರೋಷಾವೇಶದ ಮಾತುಗಳನ್ನಾಡಿದಂತಹ ಪಾಕಿಸ್ತಾನದ ಪ್ರಧಾನಮಂತ್ರಿ ಈಗ ಬಂಕರ್ ಸೇರಿ ಕುಳಿತಿರುವಂಗೆ ಕಾಣ್ತಾ ಇದೆ. ಯಾಕಂದರೆ ಎಲ್ಲೂ ಕೂಡ ಪತ್ತೆ ಇಲ್ಲ, ಪಾಕಿಸ್ತಾನದ ಪ್ರಧಾನಮಂತ್ರಿ ಎಲ್ಲಿದ್ದಾರೆ ಅನ್ನೋದು ಪತ್ತೆ ಇಲ್ಲ. ನರಿನಾಯಕ, ಈ ನಾಯಕ ಹುಲಿಯಲ್ಲ, ಇದು ನರಿ, ಇದು ಸಿಂಹವಲ್ಲ, ಇದು ನರಿ ಅಂತ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ನಿಂತು ಅಲ್ಲಿಯ ಸಂಸದ ಹೇಳ್ತಾ ಇದ್ದಾರೆ. ಮದ್ರಸಾದ ಮಕ್ಕಳನ್ನೇ ಯುದ್ಧಕ್ಕೆ ಕಳಿಸ್ತೀವಿ ಅಂತ ಖ್ವಾಜಾ ಆಸಿಫ್ ಉದ್ದಟತನವನ್ನು ಪ್ರದರ್ಶಿಸ್ತಾ ಇದ್ದಾನೆ. ಅಂದರೆ ಈತನ ಬಳಿಯಲ್ಲಿ, ರಕ್ಷಣಾ ಸಚಿವನ ಬಳಿಯಲ್ಲಿ ಯಾವ ಸ್ಟ್ರಾಟಜಿ ಕೂಡ ಇಲ್ಲ. ಆತ ಆಲ್ರೆಡಿ ಈಗಾಗಲೇ ಇಂಟರ್ವ್ಯೂಗಳನ್ನು ಕೊಡುವಂತಹ ಸಂದರ್ಭದಲ್ಲೇ ಉಗಿಸ್ಕೊಳ್ತಾ ಇರುವಂತಹ ಖ್ವಾಜಾ ಆಸಿಫ್ ಈಗ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ನಿಂತುಕೊಂಡು ಮಕ್ಕಳನ್ನು ಕೂಡ ನಾವು ಯುದ್ಧಕ್ಕೆ ಕಳಿಸ್ತೀವಿ ಅನ್ನೋಂತಹ ಮಾತುಗಳನ್ನ ಹೇಳ್ತೇನೆ. ಅಂದರೆ ಅಷ್ಟರ ಮಟ್ಟಿಗೆ ಅನಾಗರಿಕವಾಗಿ ವರ್ತಿಸ್ತಾ ಇದೆ. ಅದಕ್ಕೆ ಹೇಳ್ತಾ ಇರುವಂಥದ್ದು, ಪಾಕಿಸ್ತಾನ 21ನೇ ಶತಮಾನಕ್ಕೆ ಇನ್ನೂ ಕೂಡ ಕಾಲಿಟ್ಟಿಲ್ಲ. ಅದು 20ನೇ ಶತಮಾನದ ಹಿಂದಿನೇ ಅದು ಬ್ಲಾಕ್ ಆಗಿದೆ. ಅದು ಇನ್ನೂ ಕೂಡ ಹೊಸ ತಲೆಮಾರಿನ ಕಡೆಗೆ ಹೋಗಿಕೊಳ್ತಾ ಇಲ್ಲ. ಈ ಕಾರಣಕ್ಕಾಗಿಯೇ ಪಾಕಿಸ್ತಾನ ಹಿಂಗಿರುವಂಥದ್ದು ಅಂತೇಳಿ ಅಲ್ಲಿಯ ನಾಯಕನನ್ನೇ ನರಿನಾಯಕ ಅಂತ ಕರೆಯಲಾಗಿದೆ. ಮೊನ್ನೆ ರೋಷಾವೇಶದ ಭಾಷಣವನ್ನು ಮಾಡಿದಂತಹ ವ್ಯಕ್ತಿ ಈತ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್. ಆಗ ರೋಷಾವೇಶದ ಭಾಷಣ, ಈಗ ಮಾತೇ ಇಲ್ಲ, ಉಸಿರಾಡ್ತಾ ಇದ್ದಾನೆ ಇಲ್ಲೋ ಗೊತ್ತಿಲ್ಲ, ಮಾತಂತೂ ಬರ್ತಾ ಇಲ್ಲ. ಸಮುದ್ರದೊಳಗೆ ಮುಳುಗಿ ಬೀಳಿಸ್ತೇನೆ ಅಂತ ಹೇಳಿದಂತಹ ಶಹಬಾಜ್ ಶರೀಫ್ ಈಗ ನಾಪತ್ತೆ ಆಗಿದ್ದಾನೆ. ಮೋಸ್ಟ್ಲಿ ಯಾವುದೋ ಸರೋವರದ ಒಳಗಡೆ ಅಡಗಿ ಕೂತಂಗೆ ಕಾಣ್ತಾ ಇದೆ. ಪಾಕ್ ಪ್ರಧಾನಿ ಎಲ್ಲಿದ್ದಾರೆ ಹುಡುಕಿ ಕೊಡಿ ಅಂತ ಅಲ್ಲಿನ ಜನ ಕೇಳ್ತಾ ಇದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಎಲ್ಲಿದ್ದಾರೆ ಹುಡುಕಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಭಾರತವನ್ನ ಕೆಣಕ್ಕೆ ಬಿಲಾ ಸೇರಿಕೊಂಡಿದ್ದಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಅನ್ನುವಂಥದ್ದನ್ನು ಪಾಕಿಸ್ತಾನದ ಜನ ಹೇಳ್ತಾ ಇದ್ದಾರೆ. ರಹಸ್ಯ ಸ್ಥಳದಲ್ಲಿ ತಲೆಮರೆಸ್ಕೊಂಡು ಶಹಬಾಜ್ ಶರೀಫ್ ಜೀವ ಉಳಿಸ್ಕೊಂಡ್ರೆ ಸಾಕು, ಅಥವಾ ಹೆಂಗಾದ್ರೂ ಮಾಡಿ ದುಬೈಗೋ ಲಂಡನ್ಗೋ ಹಾರ್ಬಿಡೋಣ ಅಂತೇಳಿ ಪ್ಲಾನನ್ನು ಮಾಡಿಕೊಂಡು ಕೂಡ ಆಶ್ಚರ್ಯ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿರುವಂಥವರು ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರುಗಳು. ಇವ್ರದ್ದು ಎರಡೇ ಅಜೆಂಡಾ ಇರುತ್ತೆ, ಪಾಕಿಸ್ತಾನವನ್ನು ಬಿಟ್ಟು ಹೋಗ್ಬಿಡಬೇಕು ಅಂತ. ನರಿಗಳಿಗೆ ಹೋಲಿಸ್ತಿದ್ದಾರೆ ಅವರದ್ದೇ ಸಂಸದರು. ಈ ಪ್ರಧಾನಮಂತ್ರಿಯನ್ನ ನರಿಗೆ ಹೋಲಿಸಿದ್ದಾರೆ ಅವರದ್ದೇ ಸಂಸದರು. ಯಾವ ಸ್ವರೂಪದಲ್ಲಿ ಯುದ್ಧ ಕಾರ್ಮೋಡವಿದ್ದರೂ ಕೂಡ ಪ್ರಧಾನಿಯೇ ಇಲ್ಲದೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಪಾಕಿಸ್ತಾನಕ್ಕೆ ಅರ್ಥ ಆಗ್ತಾ ಇಲ್ಲ, ಏನಾಗ್ತಿದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಮತ್ತು ಪಾಕಿಸ್ತಾನ ಪ್ರಧಾನಮಂತ್ರಿ ಕರೆಕ್ಟಾಗಿ ಗೊತ್ತಿದೆ, ಇವತ್ತು ಭಾರತದ ಮೇಲೆ ನಿನ್ನೆ ರಾತ್ರಿ ನಡೆಸಿರುವಂತಹ ದಾಳಿ ಇದೆಯಲ್ಲ, ಇದು ತನ್ನ ಅಂತಿಮ, ಅದು ಒಂದು ರೀತಿಯಂಥ ಮರಣಶಾಸನ ತನಗೆ, ತನ್ನ ದೇಶಕ್ಕೆ ಅನ್ನೋದು ಗೊತ್ತಿದೆ. ಈ ಕಾರಣಕ್ಕಾಗಿಯೇ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಯಾವ ಸ್ವರೂಪದಲ್ಲಿ ವಾಗ್ದಾಳಿಯನ್ನು ನಡೆಸಲಾಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. कौन सा कायद वो इंडिया के इन मामलात के ऊपर एक स्टेटमेंट नहीं आई. जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं. अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं. इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर, जो कौमी लीडर होता है या जो वज़ीर-ए-आज़म होता है, वो आईना होता है, वो फेस होता है, उसकी जहां तक मदारस के स्टूडेंट्स का ताल्लुक है, इसमें कोई शक नहीं है कि वो हमारी एक सेकंड डिफेंस लाइन है. वहाँ पे नौजवान जो पढ़ते हैं, अल्लाह के फजल से वो दीन के साथ भी जो है आरास्ता हैं, और उसके साथ जो है वो उनके जो वक्त ज़रूरत जो है, जिस तरह उन्होंने फरमाया कि उनको शहरी दफा के लिए या दूसरी ज़रूरतों के लिए जो है ना बिल्कुल 100% इस्तेमाल किया जा सकता है. ಪಾಕಿಸ್ತಾನದ ಸಚಿವರಿಗೆ, ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ಗೆ ಒಂದೋ ತಲೆ ಕೆಟ್ಟಿದೆ, ಅಥವಾ ಆ ವ್ಯಕ್ತಿಗೆ ಯಾವುದೇ ರೀತಿಯಾಗಿಯೂ ಕೂಡ ಯುದ್ಧದ ನಿಯಮಗಳು ಗೊತ್ತಿಲ್ಲ ಮತ್ತು ಅನಾಗರಿಕತೆಯೇ ಅವರ ಪರಮೋಚ್ಚ ಧರ್ಮ ಅನ್ನುವಂಥದ್ದನ್ನು ಅಂದ್ಕೊಂಡಿದ್ದಾರೆ. ಇಲ್ಲಾಂದರೆ ಮದ್ರಸಾದಲ್ಲಿರ್ತಕ್ಕಂತಹ ಯುವಕರನ್ನು ನಮ್ಮ ಸೆಕೆಂಡ್ ಲೈನ್ನ ಯುದ್ಧಕ್ಕೆ ಹೋಗುವಂತಹ ವ್ಯಕ್ತಿಗಳು ಅಂತ ಹೇಳ್ಕೊಂಡು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸೈನ್ಯದ ಮೇಲೆ ಭರವಸೆ ಇಲ್ಲ, ಎರಡನೇದು ಅನಾಗರಿಕತೆ, ಮೂರನೇದು ಉಗ್ರರನ್ನು ತನ್ನ ಸೈನಿಕರ ಜೊತೆಗೆ ಸೇರಿಸ್ಕೊಳ್ಳುವಂತಹ ಹಪಾಹಪಿ. ಇದು ಉಗ್ರರನ್ನು ಅದು ಈಗ ಒಪ್ಕೊಂಡಿದೆ. ಒಂದು ಬಟಾಬಯಲಾಗಿರುವಂಥದ್ದು, ಜಗತ್ತಿನ ಮುಂದೆ ಬೆತ್ತಲಾಗಿರುವಂಥದ್ದು ಪಾಕಿಸ್ತಾನ ಹೇಗೆ ಅಂತ ಹೇಳಿದರೆ, ಉಗ್ರರೇ ತಮ್ಮ ಸೇನಾ ಲೈನು ಅನ್ನೋಂತಾನೆ ಹೇಳ್ತಾ ಇದೆ.
ಬಹುಶಃ ಪಾಕಿಸ್ತಾನ ತನ್ನ ಅಂತಿಮ ಕ್ಷಣಗಳನ್ನು ಎದುರಿಸ್ತಾ ಇರುವಂತಹ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸಿದ್ದಾವೆ. ಯಾವ ಸ್ವರೂಪದಲ್ಲಿ ಭಾರತ ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದಷ್ಟೇ ಈಗ ನಾವು ನೋಡಬೇಕಾಗಿರೋದು.